ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಸಾಲ ಮಜ್ಜಿಗೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಬನ್ನಿ ನೋಡೋಣ. ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಳುಮೆಣಸು, ಬೆಳ್ಳುಳ್ಳಿ ಇದಿಷ್ಟು ಬೇಕಾಗುತ್ತೆ. ಮೊದಲು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಶುಂಠಿನ ಹಾಕೋಣ ಆ್ಯಂಡ್ ಕಾಳುಮೆಣಸು. ನೆಕ್ಸ್ಟು ಈರುಳ್ಳಿ 4ರಿಂದ ಸಣ್ಣದು 5 ಈರುಳ್ಳಿ ಹಾಕಿದ್ದೀನಿ, ಚಿಕ್ಕದಿದ್ದದು ತುಂಬ. ಆ್ಯಂಡ್ ಬೆಳ್ಳುಳ್ಳಿ 3. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು 1/4 ಬೌಲ್ ಹಾಕಿದ್ದೀನಿ. ಇದೆಲ್ಲದನ್ನು ಆ್ಯಡ್ ಮಾಡಿ ಮಿಕ್ಸಿನ ಮಾಡ್ಕೋಬೇಕು, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಒಂದು ಬೌಲಲ್ಲಿ ಮಜ್ಜಿಗೆ ತೊಗೊಳ್ಬೇಕು. ಎಷ್ಟು ಬೇಕು ನಮಗೆ ಅಷ್ಟು ಮಜ್ಜಿಗೆ ತೊಗೊಂಡು ಅದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು. ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡಿ ನಾವು ಮಾಡ್ಕೊಂಡಿರುವಂತಹ ಮಸಾಲೆ ಏನಿರುತ್ತೆ ಅದನ್ನು 1 ಸ್ಪೂನ್ ಹಾಕಬೇಕು. ಸ್ವಲ್ಪ ಅಲ್ವಾ ಕ್ವಾಂಟಿಟಿ ಅಂದರೆ ಸ್ವಲ್ಪ ಹಾಕಬೇಕು ಮಸಾಲನ, ಜಾಸ್ತಿ ಅಂದರೆ ಜಾಸ್ತಿ ಹಾಕಬೇಕಾಗುತ್ತೆ. ಹಾಕಿ ನೀಟಾಗಿ ಕರಡಿ ಉಪ್ಪು ಅಥವಾ ಮಸಾಲೆ ಮತ್ತೇನಾದರೂ ಎಕ್ಸ್ಟ್ರಾ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಮಜ್ಜಿಗೆ ಕುಡಿಯೋದಕ್ಕೆ ರೆಡಿಯಾಗಿದೆ. ಇದನ್ನು ಈ ಥರ ಮಾಡಿಕೊಂಡ್ರೆ ಡೈಲಿ ಮಜ್ಜಿಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಸ್ಕೂಲಿಗೆ ಹಾಕಿ ಕೊಡ್ಬೋದು ಸ್ವಲ್ಪ. ನೆಕ್ಸ್ಟ್ ಈ ಮಸಾಲಾನ ನಾವು ಒಂದು ಸ್ಟೀಲ್ ಬಾಕ್ಸ್ ಅಥವಾ ಯಾವುದ್ರಲ್ಲಾದರೂ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು 1 ವಾರ. ನೋಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.